ಜೋರಾಗಿ ಬರ್ತಾ ಇದ್ದಂತಹ ಮಳೆಗೆ ಪ್ರಾಣಿ ಪಕ್ಷಿಗಳು ಹಾಗೆ ತನ್ನವರನ್ನ ರಕ್ಷಣೆ ಮಾಡಲಿಕ್ಕೆ ಕೃಷ್ಣನು ಕಿರುಬೆರಳಲ್ಲಿ ಗೋವರ್ಧನಗಿರಿಯನ್ನ ಎತ್ತಿರುವಂತಹ ಕತೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಹೌದು, ಅದೇ ತರದ ಗೋವರ್ಧನಗಿರಿಯನ್ನ ಬಸವನಗುಡಿ BMS ಕಾಲೇಜ್ ಎದುರುಗಡೆ ನಿರ್ಮಿಸಲಾಗಿದೆ. ಹೌದು, ಹೊರಗಡೆಯಿಂದ ನೋಡ್ಲಿಕ್ಕೆ ಇದು ಎಷ್ಟು ಸುಂದರವಾಗಿದೆ ಅಲ್ವಾ, ಒಳಗಡೆ ಕೂಡ ಅಷ್ಟೇ ಸುಂದರವಾಗಿದೆ. ಕೃಷ್ಣನು ಇಲ್ಲಿ ಗೋವರ್ಧನಗಿರಿಯನ್ನ ಎತ್ತಿರುವಂತಹ ಒಂದು ಮೂರ್ತಿಯನ್ನ ನಾವು ಕಾಣಬಹುದು. ಹಾಗೆ ಅಲ್ಲೇ ಗೋಡೆ ಮೇಲೆ ಕೆತ್ತಿರುವಂತಹ ವಿಷ್ಣುವಿನ ಅವತಾರ ಆಗಿರಬಹುದು, ಕೃಷ್ಣನ ಬಾಲ್ಯ ಅವತಾರವಾಗಿರ್ಬೋದು, ಇದೆಲ್ಲವನ್ನ ಬಹಳ ಸ್ಪಷ್ಟವಾಗಿ ವರ್ಣಿಸಲಾಗಿದೆ. ಈ ಗೋವರ್ಧನಗಿರಿ ದೇವಸ್ಥಾನವು ಅಷ್ಟಮಠಗಳಲ್ಲಿ ಒಂದಾಗಿರುವಂತಹ ಉಡುಪಿಯ ಪುತ್ತಿಗೆ ಮಠದವರ ಅಧೀನದಲ್ಲಿದೆ. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರಲ್ಲ. ಈ ದೇವಸ್ಥಾನವು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಹಾಗೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಆಗಿರುತ್ತೆ. ಹೊರಗಡೆ ಮಾನವ ನಿರ್ಮಿತವಾಗಿರುವಂತಹ ಸಿಮೆಂಟ್ ಹಾಗೆ ಇನ್ನಿತರ ವಸ್ತುಗಳನ್ನ ಬಳಸಲಾಗಿದೆ. ಒಳಗಡೆ ಯೂಸ್ ಮಾಡಿರುವಂತಹ ಬಂಡೆ ಅದು ಒರಿಜಿನಲ್ ಬಂಡೆ ಆಗಿರುತ್ತೆ. ಇಲ್ಲಿ ಪಾಠಶಾಲೆ ಮತ್ತೆ ಗೋಶಾಲೆಯನ್ನ ಕೂಡ ಕಾಣಬಹುದು. ಬ್ಯಾಂಗ್ಳೂರಲ್ಲಿ ಇದ್ರೆ ಈ ದೇವಸ್ಥಾನಕ್ಕೆ ಖಂಡಿತವಾಗಿ ವಿಸಿಟ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.